ಎಸ್ ವೀಕ್ಷಕರೇ, ಇವತ್ತು ಸುಳ್ಯದ ಹೃದಯ ಭಾಗದಲ್ಲಿ ಅಂದರೆ ಸುಳ್ಯ ಸೆಂಟರ್ನಲ್ಲಿ ನೂತನವಾಗಿ ಮೈ ಡ್ರೆಸ್ ಕೋಡ್ ಅನ್ನುವಂಥ ಒಂದು ಮಳಿಗೆ ಉದ್ಘಾಟನೆಗೊಳ್ತಾ ಇದೆ. ಸೊ ಅದರ ಮಾಲಕರು ನಮ್ಮ ಜೊತೆ ಇದ್ದಾರೆ. ಸೊ ಈ ಒಂದು ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ಪುತ್ತೂರಲ್ಲಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದೆ. ಜೊತೆಗೆ ಭಾಳಷ್ಟು ಗ್ರಾಹಕರ ಒಂದು ವಿಶ್ವಾಸವನ್ನು ಕೂಡ ಗಳಿಸಿಕೊಂಡಿದೆ. ಇವತ್ತು ಸುಳ್ಯಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಅದರ ಮಾಲಕರು ನಮ್ಮ ಜೊತೆ ಏನು ಮಾತಾಡ್ತಾರೆ, ಏನು ಹೇಳ್ತಾರೆ ಕೇಳೋಣ. ಸರ್, ಇವತ್ತು ಸುಳ್ಯಕ್ಕೆ ಬಂದಿದ್ದೀರಿ. ವೆಲ್ಕಮ್ ಟು ಸುಳ್ಯ ಸರ್. ಸೊ ಇವತ್ತು ಮೈ ಡ್ರೆಸ್ ಕೋಡ್ ಅನ್ನುವಂಥ ಒಂದು ಹೆಸರಿನಲ್ಲಿ ಇವತ್ತು ಸುಳ್ಯದಲ್ಲಿ ಒಂದು ಹೊಸ ಒಂದು ಯುವಕರಿಗೆ ಒಂದು ಮಾದರಿಯಾಗುವಂಥ ಅಥವಾ ಯುವಕರಿಗೆ ಆಕರ್ಷಿತವಾಗುವಂಥ ಒಂದು ಶಾಪನ್ನು ತೆರೀತಾ ಇದ್ದೀರಿ. ಏನು ಉದ್ದೇಶ ಮತ್ತು ಯಾಕಾಗಿ ಸುಳ್ಯದಲ್ಲಿ ಈ ಒಂದು ಶಾಪ್ ತೆಗಿಬೇಕು ಅನ್ನುವಂಥದ್ದು ನಿಮಗೆ ಅಭಿಲಾಷೆ ಹುಟ್ಟಿಕೊಂಡಿತ್ತು ಅನ್ನೋದು? ಸರ್, ಇದು ಮೊದಲನೇದಾಗಿ ಆ್ಯಕ್ಚುಲಿ ಸುಳ್ಯ ಜನರಿಗೆ ಇದೊಂದು ಸುವರ್ಣ ಅವಕಾಶ ಇದು. ಮತ್ತು ಸುಳ್ಯ ಚೆನ್ನಕೇಶ್ವರದ ದೇವಸ್ಥಾನದ ಒಂದು ಆಶೀರ್ವಾದ ನಮಗೆ. ಇದು 2 ಇಯರ್ಸಿಂದ 2 ವರ್ಷದಿಂದ ನಮ್ಮದು ಪ್ಲಾನಿಂಗ್ ಸ್ಟಾರ್ಟ್ ಆಗಿತ್ತು. ಈಗ ನಿನ್ನೆ ಮತ್ತು ಇವತ್ತಿನದಲ್ಲ, 2 ಇಯರ್ಸಿಂದ ನಮಗೆ ಇಂದು ಇಷ್ಟು ಜಾಗದಲ್ಲಿ ಇಷ್ಟು ಒಂದು ಪ್ರಾಫಿಟ್ ಇಷ್ಟು ಬೇಕಾಗ್ತದೆ ಅಂತೇಳಿ ನಾವು ವೇಟ್ ಮಾಡಿರುವಂಥದ್ದು. ಇಲ್ಲಿ ಕೃಷಿ ಮತ್ತು ಸ್ಟೂಡೆಂಟ್ಗೋಸ್ಕರನೇ ಒಂದು ವಿಶೇಷ ಕ್ವಾಲಿಟಿ ಬಟ್ಟೆಗಳು ಮತ್ತು ವಿಶೇಷ ಕಾಂಬೋ ಬಟ್ಟೆಗಳು ಒಂದು ಕೈಗೆಟುಕೋ ದರದಲ್ಲಿ ಸಿಗುವಾಗೆ ನಾವು ಒಂದು ವ್ಯವಸ್ಥಿತ ಮಾಡಿದ್ದೇವೆ. ಮತ್ತು ಮೀಡಿಯಮ್ ರೇಂಜ್, ಹೈ ರೇಂಜ್, ನಾರ್ಮಲ್ ರೇಂಜ್ 3 ಸಿಗುತ್ತೆ. ಬ್ರ್ಯಾಂಡಿಂಗು ಸಿಗುತ್ತೆ, ನಾರ್ಮಲ್ ಸಿಗುತ್ತೆ. ಮತ್ತು ಯಾವುದೇ ತೊಗೊಂಡ್ರು ಕ್ವಾಲಿಟಿ ಸಿಗುತ್ತೆ. ಮತ್ತು ಇಲ್ಲಿ ಸುಳ್ಯದಲ್ಲಿ ಮಾಡೋ ಉದ್ದೇಶ ಏನಂತ ಹೇಳಿದರೆ, ಇಲ್ಲಿ ಕೃಷಿ ಮತ್ತು ಸ್ಟೂಡೆಂಟ್ಸು ಮತ್ತು ನಮಗೆ ಒಂದು ಮೇನ್ಸ್ ವೆಡ್ಡಿಂಗ್ ಸ್ಟುಡಿಯೋ ಮತ್ತು ರೆಡಿಮೇಡ್ ಒಟ್ಟದಾಗಿ ಒಂದು ಅತಿ ದೊಡ್ಡ ಪುರುಷರ ದೊಡ್ಡ ಬಣಿಗಳು ಅಂತೇಳಿ ನಾವು ಮಾಡಬೇಕು. ಒಂದೇ ಜಾಗದಲ್ಲಿ ಈ ರೀತಿ ಸ್ಟಿಚಿಂಗ್ ನಾವೇ ಮಾಡಿಕೊಡೋ ವ್ಯವಸ್ಥೆಯನ್ನು ಮಾಡಿಕೊಡ ಒಂದು 2 ಇಯರ್ಸಿಂದ ಪ್ಲಾನ್ ಮಾಡಿ ಎಸ್ ಸರ್. ಈಗಾಗಲೇ ನಿಮಗೆ ಪುತ್ತೂರಲ್ಲಿ ನಿಮ್ಮ ಶಾಪ್ ಇದೆ. ಸೊ ಪುತ್ತೂರಿಗೆ ಕೂಡ ಸುಳ್ಯದ ನಮ್ಮ ಗ್ರಾಹಕರು ನಿಮಗೆ ಪುತ್ತೂರಿಗೆ ಬರ್ತಾ ಇದ್ರು ಅನ್ನುವಂಥದ್ದು ಕೂಡ ನಾವು ತಿಳಿದಂಥ ವಿಚಾರ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಳ್ಯಕ್ಕೆ ಬಂದಿದ್ದೀರಾ ಅಂತ ನಾವು ಅನಿಸ್ಕೊಳ್ತಾ ಇದ್ದೀವಿ. ಅದು ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ನಮಗೆ ಸುಳ್ಯ, ಮಡಿಕೇರಿ, ಕಾಸರಗೋಡು ಈ ಕಡೆಯಿಂದ ನಮಗೆ ಬಂದರು. ಅಲ್ಲಿ ಬರೋ ಕಸ್ಟಮರು ಯಾವಾಗಲೂ ನಮಗೆ 9 ಇಯರ್ಸಿಂದ ಇದ್ದಾರೆ. 9 ಇಯರ್ಸಿಂದ ಇದ್ದಾರೆ. ಅವ್ರು ಯಾವಾಗಲೂ ನಮಗೆ ಹೇಳ್ತಾ ಇದ್ರು, ನಮಗೆ ಸುಳ್ಯದಲ್ಲಿ ಕೂಡ ಒಂದು ಮಾಡಿ ಅಂತ. ಅವ್ರದ್ದು ಕೂಡ ನಮಗೆ ರಿಕ್ವೈರ್ಮೆಂಟ್ ಇತ್ತು. ನಾವು ಆದಷ್ಟು ಟೈಮ್ ತೊಗೊಂಡು ಮಾಡಿದ್ದೇವೆ. ಮತ್ತು ಸುಳ್ಯದಲ್ಲಿ ಇಲ್ಲೇ ಆಗಬೇಕು ಅಂತ ಹೇಳಿ ಅದೊಂದು ದೇವರ ಆಶೀರ್ವಾದ. ಮತ್ತು ಹಾಗಾಗಿ ಒಂದು ಇಲ್ಲಿ ಮಾಡಲಿಕ್ಕೆ ಒಂದು ಸಮಯ. ಎಸ್ ಸರ್. ಇದ್ರ ಜೊತೆಯಲ್ಲಿ ಅಂದರೆ ಬರೀ ರೆಡಿ ವೇರ್ಸ್ ಮಾತ್ರ ಅಲ್ಲ, ಏನು ಯುವಕರಿಗೆ ಅಥವಾ ಯಾರಿಗೆ ಬೇಕಿದ್ರೂ ಕೂಡ ಅವರ ಒಂದು ಅಳತೆ ತಗೊಂಡು ಸಡನ್ ಆಗಿ ಅಲ್ಲಿ ಆ ಕ್ಲಬ್ದ ಸಮಯದಲ್ಲಿ ಅವರಿಗೆ ಸ್ಟಿಚ್ ಮಾಡುವಂಥ ವ್ಯವಸ್ಥೆ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ. ಈಗ ಒಂದು ಅರ್ಜೆಂಟ್ ಫಂಕ್ಷನಿಗೆ ಹೋಗಬೇಕು ಅಂದರೆ ನೀವು ಇವಾಗ ಬೆಳಗ್ಗೆ ಈಗಾಗಲೇ 11:30, 12ಗೆ ಒಂದು ಮೆಜರ್ಮೆಂಟ್ ಕೊಟ್ಟರೆ ನೀವು ಈವ್ನಿಂಗ್ 4:30 ಅಥವಾ 2:30 ಒಳಗೆ ನೀವು ಹಾಕಿಕೊಂಡು ಹೋಗ್ಬೋದು. ಅದು ಕೂಡ ಇದೆ. ಕುರ್ತಾ, ಶೇರ್ವಾನಿ, ಜೋಧ್ಪುರಿ, ಶೇಲ, ವೆಡ್ಡಿಂಗ್ ಸ್ಟುಡಿಯೋ, ಆಲ್ ಮೇನ್ಸ್ ಫ್ಯಾಷನ್ ಯಾವುದೇ ಫೋಟೋ ತೊಗೊಂಡು ಬಂದರೂ ನಮ್ಮಲ್ಲಿ ಸ್ಟಿಚಿಂಗ್ ಆಗಿ ಬರುತ್ತೆ. ಅದರ ಅಪೋಸಿಟ್ ಆಗಿ ರೆಡಿಮೇಡ್ ಕೂಡ ಇರುತ್ತೆ. ಯಾವುದೇ ಸ್ಟೂಡೆಂಟಿಗೆ ಏನೇ ಫಂಕ್ಷನ್ ಇದ್ದರೂ ಮತ್ತು ಚಿಕ್ಕ ಮಕ್ಕಳ ಬಾಯ್ಸ್ ಏನೇ ಇದ್ದರೂ ಫಂಕ್ಷನಿಗೆ, ಬರ್ಡೇ ಫಂಕ್ಷನ್ ಇದ್ದರೂ ಮೇಡ್ ಟು ಮೆಜರ್ ಕಸ್ಟಮೈಸ್ ಮಾಡ್ಕೊಡೋಕ್ಕಾಗುತ್ತೆ. ಎಸ್ ಸರ್. ಓಕೆ. ಎಸ್, ಇನ್ನೊಂದು ವಿಚಾರ ಸರ್, ಶುಭಾರಂಭದ ಪ್ರಯುಕ್ತ ಇವತ್ತು ಗ್ರಾಹಕರಿಗೆ ವಿಶೇಷವಾದಂಥ ಒಂದು ಆಫರ್ಗಳನ್ನು ಬಿಟ್ಟಿದ್ದೀರಿ. ಯಾವ ರೀತಿಯಾಗಿ ಬಿಟ್ಟಿದ್ದೀರಿ ಅನ್ನುವಂಥದ್ದು? ಈಗ ದಸರಾ ಆಫರ್ ಏನಿದೆ ಅಂತ ಹೇಳಿದರೆ, ನಿಮಗೆ ವಿಶೇಷ ಕಾಂಬೋ ಆಫರ್ಗಳು ಸ್ಟಾರ್ಟ್ ಆಗಿದೆ. ಸ್ಟೂಡೆಂಟ್ಸು ಆಗ್ಬೋದು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗ್ಬೋದು, ಹೈ ಕ್ಲಾಸ್ ಫ್ಯಾಮಿಲಿ ಆಗ್ಬೋದು, ಯಾವುದೇ ಆಗ್ಬೋದು, ಯಾರೇ ಬಂದರೂ ಕೂಡ ಅವ್ರಿಗೆ ಕಾಂಬೋ ಆಫರ್ಗಳು ಸಿಗುವಾಗೆ ಮಾಡಿದ್ದೀವಿ. ಏನಂತ ಹೇಳಿದರೆ, ಒಂದು 649ಗೆ ಒಂದು ಫಾರ್ಮಲ್ ಕಾಂಬೋವನ್ನು ತಗೊಳ್ತೀವಿ. ಈಗ ನೋಡಿ, ಆಲ್ರೆಡಿ ಕಸ್ಟಮರ್ ತಗೋತಿದ್ದಾರೆ. ಅಲ್ಲಿ 649ಗೆ ಕಾಂಬೋವನ್ನು ಮಾಡಿದ್ದೇವೆ. 719ಗೆ ಒಂದು ಕ್ಯಾಶುವಲ್ ಕಾಂಬೋ ಮಾಡಿದ್ದೇವೆ. 1000ಗೆ ಒಂದು ಕಾಂಬೋ ಮಾಡಿದ್ದೇವೆ. 899ಗೆ ಕಾಂಬೋ ಮಾಡಿದ್ದೇವೆ. ಮತ್ತು 1000 ಮೇಲೆ ಬರುವ ಕಾಂಬೋಗಳು ಪ್ರೀಮಿಯಂ ಮಾಡಿದ್ದೇವೆ. ಅವರು 1000 ರೂಪೀಸ್ಗೆ ಪ್ರೀಮಿಯಂ ಬಟ್ಟೆಗಳನ್ನೇ ತೊಗೊಂಡು ಹೋಗ್ಬೋದು. ಮತ್ತು 993ಗೆ ಶರ್ಟನ್ನು ಕಾಂಬೋ ಮಾಡಿದ್ದೇವೆ. 992ಗೆ ಜೀನ್ಸ್ ಕಾಂಬೋ ಮಾಡಿದ್ದೇವೆ, ಕ್ವಾಲಿಟಿ ವಿತ್. ಮತ್ತು ಫ್ಯಾನ್ಸಿ ವೇಸ್ ಬಂದು ಆಲ್ಮೋಸ್ಟ್ ಯಾವುದೇ ಫ್ಯಾನ್ಸಿ ವೇಸ್ ಬಂದರೂ ಮಾಡಲಿಂಗಲ್ಲಿ ಯಾವುದೇ ಇದ್ರೂ ಕೂಡ ಆಫರ್ಲಿ ಸಿಗುತ್ತೆ. ಮತ್ತು ಸ್ಟೂಡೆಂಟಿಗೆ ಬೇಕಾದ, ಈಗ ಯುವಕರಿಗೆ ಬೇಕಾಗಿ ಮತ್ತು ಟ್ರೆಂಡ್ ಬೇಕಾಗಿ ಎಲ್ಲ ಸಿಗುತ್ತೆ. ಆಫರ್ಗಳು ಖಂಡಿತ ಇದೆ. ದಸರಾ ಆಗಿದೆ, ತುಂಬ ಚೆನ್ನಾಗಿದೆ. ಇದ್ರ ಜೊತೆಯಲ್ಲಿ ಇನ್ನೊಂದು ವಿಚಾರ ಅಂದರೆ, ಬಂದಂಥ ಗ್ರಾಹಕರಿಗೆ ಪ್ರತಿ ಖರೀದಿಯ ಮೇಲೆ ಏನಾದರೂ ಉಡುಗೊರೆ ಕೊಡುವಂಥ? ಹೌದು, ಅದೊಂದು ನಿಮಗೆ ಇಲ್ಲಿ ನಮ್ಮಲ್ಲಿ ಈಗ ದಸರಾಗೆ ನಾವೊಂದು ಉಚಿತವಾಗಿ ಅಂತ ಹೇಳಿದರೆ, ಅದು ನಮ್ಮಲ್ಲಿ ದೊಡ್ಡದು ಚಿಕ್ಕದು ಅಂತ ಬರೋದಿಲ್ಲ. ಅದು ಉಚಿತ ಅಂದರೆ ಉಡುಗೊರೆ ಅಂತ ಹೇಳಿದರೆ ಒಂದು ಚಿಕ್ಕ ಉಡುಗೊರೆ ನಮ್ಮ ಕಡೆಯಿಂದ ಖುಷಿಯಲ್ಲಿ ಕೊಡುವಂಥದ್ದು. ಒಂದು ಉತ್ತಮ ಕ್ವಾಲಿಟಿಯ ಪ್ರಾಡಕ್ಟನ್ನು, ಅವರು ಖುಷಿಯಲ್ಲಿ ತಗೊಳ್ಳುವಂಥ ಪ್ರಾಡಕ್ಟನ್ನು ಯಾವುದೇ ಬಿಲ್ ಆಗ್ಬೋದು, ಎಷ್ಟೇ ಬಿಲ್ ಆಗ್ಬೋದು, ಒಂದು ಸಣ್ಣ ಬಿಲ್ ದೊಡ್ಡ ಬಿಲ್ ಯಾವುದೇ ಆಗ್ಬೋದು, ಪ್ರತಿ ಖರೀದಿಯ ಮೇಲೆ ಒಂದು ಉಚಿತ ಉಡುಗೊರೆಯನ್ನು ನಾವು ನೀಡ್ತಾ ಇದ್ದೇವೆ. ಎಸ್. ಓಕೆ ಗ್ರಾಹಕರೇ, ಇನ್ಯಾಕೆ ತಡ, ಇವತ್ತು ಓಪನಿಂಗ್ ಆಗ್ತಾ ಇದೆ ಸುಳ್ಯದಲ್ಲಿ. ಸೊ ಏನು ಸೆಪ್ಟೆಂಬರ್ 25ರಂದು ಇದರ ಶುಭಾರಂಭಗೊಳ್ತಾ ಇದೆ. ನೀವು ಕೂಡ ತಡ ಮಾಡಬೇಡಿ, ಆದಷ್ಟು ಬೇಗನೆ ಮೈ ಡ್ರೆಸ್ ಕೋಡ್ ಈ ಒಂದು ಮಳಿಗೆಗೆ ಭೇಟಿ ಕೊಡಿ. ನಿಮಗೆ ಕೂಡ ಉಚಿತ ಉಡುಗೊರೆಗಳು ಸಿಗ್ತದೆ. ಅದರ ಜೊತೆಯಲ್ಲಿ ಕೊಂಬೋ ಆಫರ್ಗಳಲ್ಲಿ ಬರೆಗಳನ್ನು ಕೂಡ ಖರೀದಿ ಮಾಡುವಂಥ ಒಂದು ಸುವರ್ಣ ಅವಕಾಶವನ್ನು ನಮ್ಮ ರಮೇಶ್ ಕಡೆಯಿಂದ ನಿಮಗೆ ನೀಡ್ತಾ ಇದ್ದಾರೆ. ಬನ್ನಿ ಗ್ರಾಹಕರೇ.
ಮೊಟ್ಟ ಮೊದಲನೇದಾಗಿ ನಾವು ಪ್ರತಿ ಇನಾಗ್ರೇಷನ್ ಇದಕ್ಕೆ ಹೋಗ್ಬೇಕಾದ್ರೆ ನಾನು ಹೇಳೋದುಂಟು, ನಾನೊಬ್ಬ ಆರ್ಕಿಟೆಕ್ಟ್ ಆಗಿ ನಿಮ್ಮ ಕೊಠಡಿ ಹೇಗುಂಟು ಅಂತೇಳಿ ಫಸ್ಟ್ ನನಗೆ ಕಾಣೋದೇ ಅದು. ಭಾರಿ ಚಂದ ಬಂದಿದೆ, ಅದ್ಭುತವಾಗಿ ಬಂದಿದೆ. ಲೈಟಿಂಗ್ಸ್ ಇರ್ಬೋದು, ನಿಮ್ಮ ಶೋಕೇಸ್ ಏನು ಇದು ಮಾಡಿದ್ದೀರಾ ಭಾರಿ ಚೆನ್ನಾಗಿ ಬಂದಿದೆ. ಅದರೊಟ್ಟಿಗೆ ಒಂದು ಶೋರೂಮ್ ಸುಳ್ಯದಲ್ಲಿ ಭಾರಿ ಅಗತ್ಯ ಇತ್ತು. ಎಲ್ಲೋ ಒಂದು ಕಡೆ ನಾವು ಹಿಂದುಳಿದ ಪ್ರದೇಶ ಅಂತೇಳಿ ಹಾಗಂತೇಳಿ ನಾವು ಈಗಿನ ಜನ್ರೇಷನ್ ಒಟ್ಟಿಗೆ ಮುಂದೆ ಇಲ್ಲ ಅಂತ ಏನಲ್ಲ. ಅಂಥ ಕಾಲದಲ್ಲಿ ನೀವು ಈ ಥರ ಶೋರೂಮ್ ಮಾಡಿ ಮಲ್ಟಿ ಬ್ರ್ಯಾಂಡ್ಸ್ಗಳಿದ್ದಾವೆ. ರೇಮಂಡ್ಸ್ ಇದೆ, ಸಾಯಿರಾಮ್ ಇದೆ, ಸಿಯಾರಾಮ್ ಇದೆ, ರಾಮರಾಜ್ ಇದೆ. ಎಲ್ಲ ಎಫೋರ್ಡೇಬಲ್ ಬಟ್ಟೆಗಳು. ಅಂದರೆ ನಮ್ಮಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಕಾಲೇಜ್ ಸ್ಟೂಡೆಂಟ್ಸ್ ಇರೋದ್ರಿಂದ ಸೊ ಅವರಿಗೆ ಭಾಳ ಹೆಲ್ಪ್ ಆಗ್ತದೆ ಇಂಥ ಒಂದು ಶೋರೂಮ್ ನೀವು ಇಲ್ಲಿ ಸ್ಥಾಪಿಸಿದ್ದಕ್ಕೆ ಎಲ್ಲರ ಪರವಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂಸ್ಥೆ ಇಲ್ಲೇ ನಿಲ್ಲಬಾರ್ದು, ಇದು ಇನ್ನಷ್ಟು ಬೆಳಿಬೇಕು. ಇನ್ನೂ ಬೇರೆ ಬೇರೆ ಬ್ರ್ಯಾಂಡ್ಗಳು ಪರವಾಗಿ ಇಲ್ಲಿ ಆಗಬೇಕು. ಈಗಾಗಲೇ ನೋಡಿದೆ ಜಾಕಿ ಅದೆಲ್ಲ ಇದೆ. ಅದೇ ರೀತಿ ಬೇರೆ ಬೇರೆ ಬ್ರ್ಯಾಂಡ್ಗಳು ಇಲ್ಲಿ ಮಲ್ಟಿ ಬ್ರ್ಯಾಂಡ್ಗಳು ಬರಬೇಕು. ಇದು ನಿಮಗೆ ಒಳ್ಳೆ ಒಂದು ಬಿಸ್ನೆಸ್ ಆಗಲಿ. ಆಲ್ ದ ಬೆಸ್ಟ್. ಸುಳ್ಯಕ್ಕೆ ಇಂಥ ಶೋರೂಮ್ಗಳು ಹೊಸತಲ್ಲ. ಸುಳ್ಯಕ್ಕೆ 60-70 ವರ್ಷದ ಹಿಂದೆಯೇ ಇಲ್ಲಿಯ ಟೆಕ್ಸ್ಟೈಲು ಇದು ಬಂದವರು. ಕೃಷ್ಣ ಸ್ಟೋರ್ನ ಮುಖಾಂತರ ಇರ್ಬೋದು ಅಥವಾ KBG ಅವರು ಕೂಡ ಅದರ ಟೆಕ್ಸ್ಟೈಲ್ ಬಿಸ್ನೆಸ್ಸಲ್ಲಿ ಇದ್ದವರು. ಸೊ ಇದೆಲ್ಲ ನಮಗೆ ಹೊಸತಲ್ಲ. ಆದರೆ ನೀವು ಹೊಸತನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ. ನೀವು ಬಂದು ಸುಳ್ಯದವರಾಗಿದ್ದಾಗ ನಮಗೆ ಖುಷಿ ಆಗ್ತದೆ, ನಮ್ಮವರು ಅಂತ. ನಾನು ಯಾವುದೇ ವ್ಯವಹಾರ ಮಾಡುವಾಗ ಅವರಿಗೆ ನಮ್ಮವರು ಅಂತ ಹೇಳುವ ಫೀಲಿಂಗ್ ಬರಬೇಕು. ಸುಳ್ಯ ಬೆಳೀಲಿಕ್ಕೆ ನೀವು ಬಂದಾಗ ನಿಮ್ಮನ್ನು ಎರಡು ಕೈಯಿಂದ ಸ್ವಾಗತಿಸ್ತಾ ನಮ್ಮ ಸುಳ್ಯ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಗಳ ಸಂಘದ ಸದಸ್ಯತ್ವವನ್ನು ಕೂಡ ಪಡ್ಕೊಳ್ತಾ ಇದೆ.